ನಮಸ್ಕಾರ ಎಲ್ಲರಿಗೂ ಕಥಾಲೋಕಕ್ಕೆ ಸ್ವಾಗತ. ಇವತ್ತಿನ ಕಥೆ ಪೌರಾಣಿಕ ಕಥೆ. ಇವತ್ತಿನ ಕಥೆ ರಾವಣ ಮತ್ತು ಆತ್ಮಲಿಂಗದ ಕಥೆ. ತ್ರೇತಾಯುಗದಲ್ಲಿ ರಾಜ ರಾವಣ ಲಂಕಾರಾಜ್ಯವನ್ನು ಆಳುತ್ತಿದ್ದನು. ಅವನು ಬ್ರಾಹ್ಮಣ ಋಷಿ ಮತ್ತು ರಾಕ್ಷಸ ರಾಜಕುಮಾರಿಯ ಮಗ ಮತ್ತು ಅವರೆಲ್ಲರೂ ಶಿವನ ಭಕ್ತರಾಗಿದ್ದರು. ಸೃಷ್ಟಿಕರ್ತನಾದ ಬ್ರಹ್ಮನಿಂದ ವರವನ್ನು ಪಡೆದ ನಂತರ ರಾವಣ ಸರ್ವಶಕ್ತ ಮತ್ತು 3 ಲೋಕಗಳ ಒಡೆಯನಾದನು. ಪ್ರತಿದಿನ ರಾವಣನ ತಾಯಿ ಸಮುದ್ರ ತೀರದಲ್ಲಿ ಮರಳಿನಿಂದ ಲಿಂಗವನ್ನು ಮಾಡಿ ಪೂಜಿಸುತ್ತಿದ್ದಳು. ನಂತರ ಅದು ಸಮುದ್ರದ ನೀರಿನಿಂದ ಕೊಚ್ಚಿ ಹೋಗುತ್ತಿತ್ತು. ಇದರಿಂದಾಗಿ ಅವಳಿಗೆ ಶಿವನ ಆತ್ಮಲಿಂಗವನ್ನು ಪೂಜಿಸುವ ಬಯಕೆ ಉಂಟಾಯಿತು ಮತ್ತು ಅದನ್ನು ತನ್ನ ಮಗ ರಾವಣನಲ್ಲಿ ವ್ಯಕ್ತಪಡಿಸಿದಳು. ರಾವಣನಿಗೆ ತನ್ನ ತಾಯಿಯ ಬಗ್ಗೆ ಅಪಾರ ಗೌರವವಿತ್ತು. ಆದ್ದರಿಂದ ಅವನು ತಕ್ಷಣವೇ ಆತ್ಮಲಿಂಗವನ್ನು ಪಡೆಯಲು ಕೈಲಾಸ ಪರ್ವತಕ್ಕೆ ಹೊರಟನು. ಶಿವನನ್ನು ಮೆಚ್ಚಿಸಲು ಕಠಿಣ ತಪಸ್ಸು ಮಾಡಿದ. ಆದರೆ ಶಿವ ಕಾಣಿಸಿಕೊಳ್ಳಲಿಲ್ಲ. ಆಗ ರಾವಣನು ತುಂಬ ಕೋಪಗೊಂಡು ತನ್ನ ಹೊಟ್ಟೆಯನ್ನು ಬಗೆದು ದೇಹದ ನರಗಳನ್ನು ಹೊರತೆಗೆದು ಅದನ್ನು ತಂತಿಗಳ ಥರ ಬಳಸಿ ರುದ್ರವೀಣೆಯನ್ನು ನುಡಿಸಲು ಪ್ರಾರಂಭಿಸಿದನು. ರಾವಣನ ಈ ಭಯಾನಕ ಕೃತ್ಯವನ್ನು ನೋಡಿದ ಶಿವನ ವಾಹನವಾದ ನಂದಿ ಭಯದಿಂದ ನಡುಗಿ ಹೋದನು. ಕೊನೆಗೆ ಶಿವನು ರಾವಣನ ದೃಢ ಸಂಕಲ್ಪ ಮತ್ತು ಭಕ್ತಿಯಿಂದ ಪ್ರಸನ್ನನಾಗಿ ಅವನಿಗೆ ಕಾಣಿಸಿಕೊಂಡನು. ರಾವಣನು ತನ್ನ ತಾಯಿಗೆ ಶಿವನ ಆತ್ಮಲಿಂಗವನ್ನು ಪೂಜಿಸುವ ಬಯಕೆ ಉಂಟಾಗಿದೆ, ಅದನ್ನು ನೀವು ಕರುಣಿಸಬೇಕು ಎಂದು ಬೇಡಿದನು. ಅವನ ಈ ವಿಚಿತ್ರ ಬಯಕೆಯನ್ನು ಕೇಳಿ ಶಿವನು ದಿಗ್ಭ್ರಮೆಗೊಂಡನು. ಆದರೆ ಅವನ ಕಠಿಣ ತಪಸ್ಸಿಗೆ ಕಟ್ಟುಬಿದ್ದು ತನ್ನ ಜೀವಶಕ್ತಿಯನ್ನು ಲಿಂಗದ ರೂಪದಲ್ಲಿ ನೀಡಬೇಕಾಯಿತು. ನಂತರ, ಓ ಲಂಕೇಶ್ವರ ರಾವಣ, ಇದು ಬಹಳ ವಿಶೇಷವಾದ ಲಿಂಗ ಮತ್ತು ಇದರ ಸ್ಥಳವು ಕೈಲಾಸವಾಗಿರುತ್ತದೆ. ಆದ್ದರಿಂದ ಲಂಕೆಗೆ ಹಿಂತಿರುಗುವಾಗ ಎಲ್ಲಿಯೂ ಲಿಂಗವನ್ನು ಕೆಳಗೆ ಇಡಬೇಡ. ಆಕಸ್ಮಿಕವಾಗಿ ನೀನು ಈ ಆತ್ಮಲಿಂಗವನ್ನು ನೆಲದ ಮೇಲೆ ಇರಿಸಿದರೆ ಅದು ಅಲ್ಲಿಯೇ ಸ್ಥಿರವಾಗಿ ನೆಲೆ ನಿಲ್ಲುತ್ತದೆ. ಮತ್ತೆ ಅದನ್ನು ಎಂದಿಗೂ ಬೇರೆ ಕಡೆ ತೆಗೆದುಕೊಂಡು ಹೋಗಲು ಸಾಧ್ಯವಿಲ್ಲ ಮತ್ತು ನಾನು ನನ್ನ ಜೀವವನ್ನು ಪುನಃಸ್ಥಾಪಿಸುತ್ತೇನೆ. ಆದ್ದರಿಂದ ಎಚ್ಚರ ವಹಿಸು ಎಂದು ಹೇಳುತ್ತಾನೆ. ತನ್ನ ಆತ್ಮಲಿಂಗವನ್ನು ರಾವಣನಿಗೆ ನೀಡಿದ ನಂತರ ಶಿವನು ನಿರ್ಜೀವ ಮತ್ತು ಸ್ಥಿರನಾಗುತ್ತಾನೆ. ರಾವಣನು ತುಂಬ ಉತ್ಸುಕತೆಯಿಂದ ಆತ್ಮಲಿಂಗವನ್ನು ಹಿಡಿದು ಲಂಕೆಗೆ ಪ್ರಯಾಣ ಆರಂಭಿಸುತ್ತಾನೆ. ಇದನ್ನೆಲ್ಲ ನೋಡಿದ 3 ಲೋಕದ ದೇವತೆಗಳು ಚಿಂತಾಕ್ರಾಂತರಾಗುತ್ತಾರೆ. ರಾವಣನು ಆತ್ಮಲಿಂಗವನ್ನು ಪಡೆಯುವುದನ್ನು ತಪ್ಪಿಸಲು ಪ್ರಯತ್ನಿಸಿ ವಿಫಲರಾಗಿದ್ದರು. ನಂತರ ಗಣೇಶನು ಮುಂದೆ ಬಂದು ತಾನು ಆತ್ಮಲಿಂಗವನ್ನು ಪುನಃಸ್ಥಾಪಿಸುತ್ತೇನೆ ಎಂದು ಹೇಳಿ ಯುವ ದನಗಾಹಿಯಾಗಿ ರೂಪಾಂತರಗೊಂಡು ಭೂಮಿಗೆ ಬರುತ್ತಾನೆ. ಅವನು ರಾವಣನನ್ನು ಅನುಸರಿಸುತ್ತಾನೆ. ಆತ್ಮಲಿಂಗವನ್ನು ಪಡೆಯುವ ದೃಷ್ಟಿಯಿಂದ ಭಗವಾನ್ ವಿಷ್ಣುವು ಸಮಯವನ್ನು ವೇಗವಾಗಿ ಮುಂದಕ್ಕೆ ಹೋಗುವಂತೆ ಮಾಡುತ್ತಾನೆ. ತನ್ನ ಮಾಯೆಯಿಂದ ಸೂರ್ಯಾಸ್ತದ ಸಮಯದ ಭ್ರಮೆಯನ್ನು ಸೃಷ್ಟಿಸುತ್ತಾನೆ. ರಾವಣನು ಸೂರ್ಯಾಸ್ತದ ಮೊದಲು ತನ್ನ ರಾಜ್ಯವನ್ನು ತಲುಪುತ್ತೇನೆ ಎಂದು ವಿಶ್ವಾಸ ಹೊಂದಿದ್ದನು. ಆದರೆ ಸಮಯದ ಈ ಹಠಾತ್ ಬದಲಾವಣೆಯನ್ನು ನೋಡಿ ಗೊಂದಲಕ್ಕೊಳಗಾದನು. ಆಗ ಅವನಿದ್ದ ಸ್ಥಳ ಭಾರತದ ಪಶ್ಚಿಮ ಕರಾವಳಿಯಲ್ಲಿರುವ ಗೋಕರ್ಣವಾಗಿತ್ತು. ರಾವಣನು ಸಂಧ್ಯಾಕಾಲದ ಪ್ರಾರ್ಥನೆಯ ಬಗ್ಗೆ ಕಟ್ಟುನಿಟ್ಟಾಗಿದ್ದನು. ಈಗ ಆತ್ಮಲಿಂಗವು ಕೈಯಲ್ಲಿರುವುದರಿಂದ ಅದನ್ನು ಹಿಡಿದು ಪ್ರಾರ್ಥನೆ ಮಾಡುವುದು ಹೇಗೆ ಎಂದು ಯೋಚಿಸುತ್ತಾ ಇದ್ದ. ಈ ಆತ್ಮಲಿಂಗವನ್ನು ಹಿಡಿದುಕೊಳ್ಳಲು ಯಾರಾದರೂ ಸಹಾಯಕ್ಕೆ ಸಿಗುತ್ತಾರೋ ಎಂದು ಹುಡುಕಲು ಪ್ರಾರಂಭಿಸಿದ. ಆಗ ದನಗಳೊಂದಿಗೆ ಮನೆಗೆ ಹಿಂತಿರುಗುತ್ತಿರುವ ಯುವ ಗೋಪಾಲಕನ ರೂಪದಲ್ಲಿರುವ ಗಣೇಶ ಅವನ ಕಣ್ಣಿಗೆ ಬೀಳುತ್ತಾನೆ. ದೇವತೆಗಳು ತನಗೆ ಮೋಸ ಮಾಡುತ್ತಿದ್ದಾರೆ ಎಂದು ಅವನಿಗೆ ಯೋಚನೆ ಬರಲಿಲ್ಲ. ಯಾಕೆಂದರೆ ಸಹಾಯದ ಅವಶ್ಯಕತೆ ಇದ್ದುದರಿಂದ ಆ ಬಾಲಕನನ್ನು ಕರೆದು ಆತ್ಮಲಿಂಗವನ್ನು ಹಿಡಿದುಕೊಳ್ಳಲು ವಿನಂತಿ ಮಾಡಿಕೊಳ್ಳುತ್ತಾನೆ. ಆರಂಭದಲ್ಲಿ ಆ ಹುಡುಗ ಆತ್ಮಲಿಂಗವನ್ನು ಹಿಡಿಯಲು ನಿರಾಕರಿಸಿದನು. ಆದರೆ ರಾವಣನು ಪದೇ ಪದೇ ವಿನಂತಿಸಿದ ಮೇಲೆ, ನನ್ನ ಒಂದು ಷರತ್ತಿಗೆ ಒಪ್ಪಿದರೆ ಮಾತ್ರ ನಾನು ಈ ಲಿಂಗವನ್ನು ಹಿಡಿದುಕೊಳ್ಳುತ್ತೇನೆ ಎಂದು ಹೇಳುತ್ತಾನೆ. ರಾವಣನು ಏನೆಂದು ಕೇಳಿದ. ಷರತ್ತೇನೆಂದರೆ, ಭಾರವಾದ ಈ ಆತ್ಮಲಿಂಗವನ್ನು ತುಂಬ ಹೊತ್ತು ಹಿಡಿದುಕೊಂಡು ಕಷ್ಟವಾದಾಗ ನಾನು 3 ಬಾರಿ ನಿನ್ನನ್ನು ಕರೆಯುತ್ತೇನೆ. 3 ಸಲ ಕರೆದ ಮೇಲೂ ನೀನು ಬರದಿದ್ದರೆ ನಾನು ಇದನ್ನು ನೆಲದ ಮೇಲೆ ಇಡುತ್ತೇನೆ ಎಂದು ಹೇಳುತ್ತಾನೆ. ರಾವಣನಿಗೆ ಷರತ್ತಿಗೆ ಒಪ್ಪುವುದನ್ನು ಬಿಟ್ಟು ಬೇರೆ ದಾರಿ ಕಾಣಲಿಲ್ಲ. ಆದ್ದರಿಂದ ಲಿಂಗವನ್ನು ಗೊಲ್ಲನ ರೂಪದಲ್ಲಿದ್ದ ಗಣೇಶನ ಕೈಯಲ್ಲಿ ಇರಿಸಿ ಸಂಧ್ಯಾವಂದನೆ ಮಾಡಲು ಸಮುದ್ರ ತೀರಕ್ಕೆ ವೇಗವಾಗಿ ಹೋಗುತ್ತಾನೆ. ಅವನು ಸಾಧ್ಯವಾದಷ್ಟು ಬೇಗ ಪ್ರಾರ್ಥನೆಯನ್ನು ಮುಗಿಸಬೇಕು ಎಂದುಕೊಂಡಿರುತ್ತಾನೆ. ಇಲ್ಲಿ ಗಣೇಶ ಸೂಕ್ತ ಸಮಯಕ್ಕಾಗಿ ಕಾಯುತ್ತಿದ್ದ ಹಾಗೂ ಆಗಲೇ 2 ಬಾರಿ ರಾವಣನನ್ನು ಕರೆದಿದ್ದ. 3ನೇ ಬಾರಿ ಕರೆದಾಗ ಪ್ರಾರ್ಥನೆಗಳನ್ನು ಬೇಗನೆ ಮುಗಿಸಿದ ರಾವಣನು
ಸಾಧ್ಯವಾದಷ್ಟು ವೇಗವಾಗಿ ಗಣೇಶನ ಕಡೆಗೆ ಓಡಿ ಬರಲು ಪ್ರಾರಂಭಿಸಿದನು ಮತ್ತು ತಾನು ಬರುತ್ತೇನೆ, ಅಲ್ಲಿಯವರೆಗೆ ಲಿಂಗವನ್ನು ಹಿಡಿದುಕೋ ಎಂದು ಕೂಗಿದನು. ಆದರೆ ಅದು ಪೂರ್ವಯೋಜಿತ ಕಾರ್ಯವಾಗಿರುವುದರಿಂದ ರಾವಣನು ಅಲ್ಲಿಗೆ ಬರುವಷ್ಟರಲ್ಲಿ ಗಣೇಶ ಆತ್ಮಲಿಂಗವನ್ನು ನೆಲದ ಮೇಲೆ ಇಟ್ಟು ಬಿಡುತ್ತಾನೆ. ಕೋಪಗೊಂಡ ರಾವಣನು ಗಣೇಶನಿಗೆ ಹೊಡೆಯಲು ಹೋದಾಗ ಅವನು ಅಲ್ಲಿಂದ ಜೋರಾಗಿ ಓಡುತ್ತಾನೆ. ಇದರಿಂದ ಮತ್ತೂ ಕೋಪಗೊಂಡ ರಾವಣನು ಅವನ ತಲೆಯ ಮೇಲೆ ಕೋಲಿನಿಂದ ಬಲವಾಗಿ ಹೊಡೆದನು. ಅಷ್ಟರಲ್ಲಿ ಗೋಪಾಲಕನ ರೂಪದಲ್ಲಿದ್ದ ಗಣೇಶನು ಅಲ್ಲಿಂದ ಓಡಿ ಕಣ್ಮರೆಯಾಗಿದ್ದ. ರಾವಣ ಆತ್ಮಲಿಂಗ ಇರಿಸಿದ ಸ್ಥಳಕ್ಕೆ ಹಿಂತಿರುಗಿದನು. ಅವನು ಅದನ್ನು ನೆಲದಿಂದ ಹೊರತೆಗೆಯಲು ಪ್ರಯತ್ನಿಸುತ್ತಾನೆ, ಆದರೆ ವಿಫಲನಾದನು. ಆತ್ಮಲಿಂಗವು ಅಲ್ಲಿಯೇ ಸ್ಥಿರವಾಯಿತು ಮತ್ತು ಶಿವನ ಜೀವಶಕ್ತಿಯನ್ನು ಪುನಃಸ್ಥಾಪಿಸಲಾಯಿತು. ಆತ್ಮಲಿಂಗಕ್ಕೆ ಸ್ವರ್ಗದಲ್ಲಿರುವ ದೇವರುಗಳಿಂದ ಹೂವಿನ ಮಳೆ ಸುರಿಯಿತು. ಹಿಂದೂ ಧರ್ಮ ಗ್ರಂಥಗಳ ಪ್ರಕಾರ ಆತ್ಮಲಿಂಗ ಭೂಮಿಗೆ ಸ್ಥಿರವಾದ ಸ್ಥಳವು ಕರ್ನಾಟಕದ ಗೋಕರ್ಣ. ಆ ಸ್ಥಳದಲ್ಲಿ ಶ್ರೀ ಮಹಾಬಲೇಶ್ವರ ದೇವಾಲಯವನ್ನು ನಿರ್ಮಿಸಲಾಯಿತು. ಆದ್ದರಿಂದ ಗೋಕರ್ಣವು ಹಿಂದೂಗಳಿಗೆ ಅತ್ಯಂತ ಪವಿತ್ರವಾದ ತೀರ್ಥಯಾತ್ರಾ ಕ್ಷೇತ್ರಗಳಲ್ಲಿ ಒಂದಾಯಿತು ಮತ್ತು ಇದನ್ನು ಭೂ ಕೈಲಾಸ ಎಂದು ಕರೆಯಲಾಗುತ್ತದೆ. ಇದು ಇವತ್ತಿನ ಕಥಾಲೋಕದ ಕಥೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡಿ. ಇನ್ನೂ ಹೆಚ್ಚಿನ ವಿಧವಾದ ಕಥೆಗಳನ್ನು ಕೇಳಲು ನಮ್ಮ ಕಥಾಲೋಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.